ಸ್ನೇಹಿತರೆ, ನಮಸ್ಕಾರ. ನಮ್ಮ ಲೈಫ್ನಲ್ಲಿ ಎಂದಾದರೂ ಒಂದು ದಿನ ನಮಗೆಲ್ಲವೂ ಮುಗಿದೋಯ್ತು, ನನ್ನ ಕೈಯಲ್ಲಿ ಏನೂ ಆಗ್ತಿಲ್ಲ, ನಾನು ಸಂಪೂರ್ಣವಾಗಿ ಸೋತೋಗಿದ್ದೇನೆ ಅನಿಸುವ ಕ್ಷಣ ಬಂದೇ ಬರುತ್ತೆ ಅಲ್ವಾ? ನಾವೊಂದು ಅನ್ಕೊಂಡ್ರೆ ವಿಧಿ ಇನ್ನೊಂದೇನೋ ಆಟ ಆಡಿಸ್ಬಿಡುತ್ತೆ. ದಿನವಿಡೀ ಕಷ್ಟ ಪಡ್ತೀವಿ, ರಾತ್ರಿಗಳ ಕಾಲ ನಿದ್ದೆಗೆಟ್ಟು ಶ್ರಮಿಸ್ತೀವಿ, ಆದ್ರೂ ರಿಸಲ್ಟ್ ಮಾತ್ರ ಬಿಗ್ ಝೀರೋ. ಅಂಥ ಟೈಮ್ನಲ್ಲಿ ಒಳಗಿನಿಂದ ಒಂದು ಧ್ವನಿ ಕೇಳುತ್ತೆ ನೋಡಿ, ಲೈಫ್ ಮುಗೀತು, ನೀನ್ ಯಾವುದಕ್ಕೂ ಲಾಯಕ್ಕಿಲ್ಲ ಅಂತ. ಅದು ಮನುಷ್ಯನನ್ನ ಜೀವಂತವಾಗಿ ಸಾಯಿಸಿಬಿಡುತ್ತೆ. ಇವತ್ತು ನಾನು ನಿಮಗೆ ಹೇಳಲು ಹೊರಟಿರುವ ಕಥೆ ಕೇವಲ ಯಾವುದೋ ಒಬ್ಬ ರಾಜನದಲ್ಲ ಗೆಳೆಯ. ಇದಿವತ್ತು ದಾರಿ ಕಾಣದೆ ಒದ್ದಾಡುತ್ತಿರುವ ಪ್ರತಿಯೊಬ್ಬ ಸಾಮಾನ್ಯ ವ್ಯಕ್ತಿಯ ಕಥೆ. ಈ ಕಥೆಯ ಕೊನೆಯಲ್ಲಿ ಸಿಗುವ ಶ್ರೀಕೃಷ್ಣನ ಆ ಒಂದು ಸಣ್ಣ ಬೋಧನೆ ಇದೆಯಲ್ಲ, ಅದು ನಿನ್ನ ಲೈಫ್ ಅನ್ನು ನೋಡುವ ದೃಷ್ಟಿಕೋನವನ್ನೇ ಬದಲಾಯಿಸಿಬಿಡುತ್ತೆ. ಕೊನೆಯವರೆಗೂ ಕೇಳು, ನಿನಗೆ ಅರ್ಥ ಆಗುತ್ತೆ. ಬನ್ನಿ ಹಾಗಾದ್ರೆ ಕಥೆಯೊಳಗೆ ಹೋಗೋಣ. ಹಲವು ಶತಮಾನಗಳ ಹಿಂದೆ ನಮ್ಮ ಭಾರತದಲ್ಲಿ ಮಾಧವಪುರ ಅನ್ನೋ ಒಂದು ಸಖತ್ ರಿಚ್ ಆದ ರಾಜ್ಯವಿತ್ತು. ಅದರ ರಾಜ ವಿಕ್ರಮಸಿಂಹ. ಈ ವಿಕ್ರಮಸಿಂಹ ಸಾಮಾನ್ಯ ರಾಜನಾಗಿರ್ಲಿಲ್ಲ ಬಾಸ್. ಅಪ್ರತಿಮ ವೀರ, ಧನುರ್ವಿದ್ಯೆಯಲ್ಲಿ ಎಕ್ಸ್ಪರ್ಟ್, ಜೊತೆಗೆ ಸಖತ್ ಇಂಟೆಲಿಜೆಂಟ್ ಕೂಡ. ಅವನು ಲೈಫ್ನಲ್ಲಿ ಭಾಗವಹಿಸಿದ ಯಾವುದೇ ಯುದ್ಧದಲ್ಲೂ ಸೋತೇ ಇರಲಿಲ್ಲ. ಪ್ರಜೆಗಳೆಲ್ಲ ಅವನನ್ನು ಒಂಥರ ದೇವರೆಂದೇ ಪೂಜಿಸುತ್ತಿದ್ದರು. ಆದರೆ ನಿನಗೊಂದು ಗೊತ್ತುಂಟಾ? ಸತತವಾಗಿ ಸಿಗುವ ಗೆಲುವುಗಳು ಮನುಷ್ಯನ ಮನಸ್ಸಿನಲ್ಲಿ ಒಂದು ಅಜ್ಞಾತ ಶತ್ರುವನ್ನು ಹುಟ್ಟುಹಾಕುತ್ತವೆ. ಆ ಶತ್ರುವಿನ ಹೆಸರೇ ಅಹಂಕಾರ. ವಿಕ್ರಮಸಿಂಹನಿಗೂ ಅದೇ ಆಯಿತು. ಅವನಿಗನ್ಸೋಕ್ ಶುರು ಆಯಿತು, ನನ್ನ ಪವರಿಂದಲೇ ಈ ರಾಜ್ಯ ಸೇಫ್ ಆಗಿದೆ, ನನ್ನ ಬುದ್ಧಿವಂತಿಕೆಯಿಂದಲೇ ಪ್ರಜೆಗಳು ಸುಖವಾಗಿದ್ದಾರೆ, ಈ ಕಿರೀಟ ನನ್ನ ಯೋಗ್ಯತೆಗೆ ಸಿಕ್ಕಿರೋದು ಅಂತ. ದೇವಸ್ಥಾನಕ್ಕೆ ಹೋಗೋದನ್ನ ನಿಲ್ಲಿಸಿದ, ಹಿರಿಯರ ಮಾತನ್ನ ಕೇಳೋದನ್ನ ಬಿಟ್ಟ. ನನ್ನ ಲೈಫನ್ನ ನಾನೇ ಡಿಸೈಡ್ ಮಾಡ್ತೀನಿ ಅನ್ನೋ ಓವರ್ ಕಾನ್ಫಿಡೆನ್ಸ್ ಅವನ ಕಣ್ಣುಗಳನ್ನ ಮರೆಮಾಚಿಬಿಡ್ತು. ಆದ್ರೆ ನೆನಪಿಡಿ, ಕಾಲದ ಚಕ್ರ ಯಾವಾಗ್ಲೂ ಒಂದೇ ತರ ಉರುಳಲ್ಲ. ಒಂದು ದಿನ ನೆರೆಯ 5 ಶಕ್ತಿಶಾಲಿ ರಾಜ್ಯಗಳು ಒಟ್ಟಾಗಿ ಈ ಮಾಧವಪುರದ ಮೇಲೆ ಮುಗಿಬಿದ್ದವು. ವಿಕ್ರಮಸಿಂಹ ಎಂದಿನಂತೆ ನಾನೇ ಗೆಲ್ಲೋದು ಅನ್ನೋ ಆಟಿಟ್ಯೂಡ್ನಲ್ಲಿ ರಣರಂಗಕ್ಕೆ ಧುಮುಕಿದ. ಆದ್ರೆ ಈ ಬಾರಿ ಸೀನ್ ಉಲ್ಟಾ ಇತ್ತು. ಶತ್ರುಗಳ ಸೈನ್ಯ ಸಮುದ್ರದಷ್ಟಿತ್ತು. ಅವರ ಪ್ಲಾನ್ಗಳು ವಿಕ್ರಮಸಿಂಹನ ಕಲ್ಪನೆಗೂ ಮೀರಿದ್ದವು. ದಿನಗಳು ಹೋದಂತೆ ವಿಕ್ರಮಸಿಂಹನ ಒಂದೊಂದೇ ಕೋಟೆಗಳು ಮಣ್ಣು ಪಾಲಾದವು. ಅವನ ಬೆನ್ನಿಗೆ ನಿಂತಿದ್ದ ಸೇನಾಧಿಪತಿಗಳು ಕಣ್ಣೆದುರೇ ಪ್ರಾಣ ಬಿಟ್ಟರು. ಕೊನೆಗೆ ಸ್ವತಃ ವಿಕ್ರಮಸಿಂಹನಿಗೆ ತೀವ್ರವಾಗಿ ಗಾಯಗಳಾಗಿ ಪ್ರಾಣ ಉಳಿಸಿಕೊಳ್ಳಲು ಯುದ್ಧ ಭೂಮಿಯಿಂದ ಓಡಿ ಹೋಗಬೇಕಾದ ಪರಿಸ್ಥಿತಿ ಬಂತು. ಒಮ್ಮೆ ಇಮ್ಯಾಜಿನ್ ಮಾಡಿಕೊಳ್ಳಿ, ಭವ್ಯವಾದ ಅರಮನೆ ಬೂದಿಯಾಗಿ ಹೋಯಿತು. ಪ್ರಜೆಗಳೆಲ್ಲ ಶತ್ರುಗಳ ಪಾಲಾದರು. ಅವನ ಹೆಮ್ಮೆಯ ಕಿರೀಟ ಧೂಳಿನಲ್ಲಿ ಹೂತು ಹೋಯಿತು. ಕೇವಲ ಕೆಲವೇ ದಿನಗಳಲ್ಲಿ ಇಡೀ ಸಾಮ್ರಾಜ್ಯಕ್ಕೆ ಬಾಸ್ ಆಗಿದ್ದ ವಿಕ್ರಮಸಿಂಹ ಪ್ರಾಣ ಉಳಿಸಿಕೊಳ್ಳಲು ಕಾಡಿನಲ್ಲಿ ಅಲೆಯುವ ಭಿಕ್ಷುಕನಂತಾಗಿಬಿಟ್ಟ. ಒಂದು ಕತ್ತಲೆ ರಾತ್ರಿ, ಕಾಡಿನ ಚಳಿಗಾಳಿ, ಹಸಿವಿನ ಬೇಗೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಸೋಲಿನ ಅಪಮಾನ ಅವನನ್ನು ಒಳಗಿನಿಂದ ಕೊಲ್ಲುತ್ತಿತ್ತು. ಅವನು ತನ್ನ ಗಾಯಗೊಂಡ ಕೈಗಳನ್ನ ನೋಡಿ ಜೋರಾಗಿ ನಕ್ಕ, ಅಳುತ್ತಲೇ ನಕ್ಕ. ಎಲ್ಲಿದೆ ನನ್ನ ಶೌರ್ಯ? ದೇವರಿಗಿಂತ ನಾನೇ ದೊಡ್ಡವನು ಅಂದುಕೊಂಡಿದ್ದೆ. ಇವತ್ತು ಪ್ರಾಣ ಭಿಕ್ಷೆ ಬೇಡಿ ಇಲ್ಲಿ ಅಡಗಿ ಕುಳಿತಿದ್ದೇನಲ್ಲ ಅಂತ ತೀವ್ರ ನಿರಾಶೆಗೆ ಜಾರಿದ. ಅವನಿಗೆ ಬದುಕುವ ಆಸೆಯೇ ಹೊರಟು ಹೋಯಿತು. ತನ್ನ ಸೊಂಟದಲ್ಲಿದ್ದ ಸಣ್ಣ ಕತ್ತಿಯನ್ನು ತೆಗೆದು ತನ್ನ ಜೀವನವನ್ನು ತಾನೇ ಮುಗಿಸಿಕೊಳ್ಳಲು ಮುಂದಾದ. ಸೂಸೈಡ್ ಒಂದೇ ಈ ಅಪಮಾನದಿಂದ ಮುಕ್ತಿ ಪಡೆಯೋಕೆ ಇರೋ ದಾರಿ ಅಂತ ಡಿಸೈಡ್ ಮಾಡಿ ಕತ್ತಿಯನ್ನು ಕುತ್ತಿಗೆಗೆ ಇಟ್ಟುಕೊಳ್ಳುವಷ್ಟರಲ್ಲಿ ಕಾಡಿನ ಆ ನಿಶ್ಶಬ್ದತೆಯಲ್ಲಿ ಒಂದು ಮಧುರವಾದ ಕೊಳಲಿನ ಧ್ವನಿ ಕೇಳಿಸಿತು. ವಿಕ್ರಮಸಿಂಹ ಶಾಕ್ ಆಗಿ ಕೈಯಲ್ಲಿದ್ದ ಕತ್ತಿಯನ್ನ ಕೆಳಗಿಳಿಸಿ ನೋಡಿದ. ಮರಗಳ ಮರೆಯಿಂದ ಒಬ್ಬ ತೇಜಸ್ವಿ ಸನ್ಯಾಸಿ ನಡೆದು ಬರುತ್ತಿದ್ದ. ಆ ಸನ್ಯಾಸಿಯ ಮುಖದಲ್ಲಿ ಎಂತಹ ಪ್ರಶಾಂತವಾದ ನಗು ಇತ್ತೆಂದರೆ ವಿಕ್ರಮಸಿಂಹನಿಗೆ ಗೊತ್ತಿಲ್ಲದ ಹಾಗೆ ಅವನ ಮುಂದೆ ತಲೆ ತಗ್ಗಿಸಿಬಿಟ್ಟ. ಆ ಸನ್ಯಾಸಿ ಮೆಲ್ಲನೆ ಹತ್ತಿರ ಬಂದು ಕೇಳಿದ, ಎಲೈ ವೀರನೇ, ಶತ್ರುಗಳ ಎದುರಿಸಲು ಬಳಸಬೇಕಾದ ಈ ಕತ್ತಿಯನ್ನ ನಿನ್ನದೇ ರಕ್ತ ಹೀರೋಕೆ ಯಾಕೆ ಬಳಸ್ತಿದ್ದೀಯಾ ಎಂದು. ವಿಕ್ರಮಸಿಂಹ ಜೋರಾಗಿ ಅಳುತ್ತಾ ಹೇಳಿದ, ಸ್ವಾಮಿ, ನಿಮಗೆ ನನ್ನ ನೋವು ಅರ್ಥವಾಗಲ್ಲ. ನಾನು ಎಲ್ಲವನ್ನೂ ಕಳೆದುಕೊಂಡಿದ್ದೇನೆ. ನನ್ನ ರಾಜ್ಯ, ನನ್ನ ಗೌರವ ಎಲ್ಲವೂ ಮುಗಿದು ಹೋಯಿತು. ನಾನು ಸೋತಿದ್ದೇನೆ. ನಾನು ಶೂನ್ಯ. ಆಗ ಆ ಸನ್ಯಾಸಿ ಮುಗುಳ್ನಗುತ್ತಾ ಒಂದು ಮಾತು ಕೇಳಿದ ನೋಡಿ, ಅದು ಮೈಂಡ್ ಬ್ಲೋಯಿಂಗ್ ಆಗಿತ್ತು. ಅವನು ಹೇಳಿದ, ವಿಕ್ರಮಸಿಂಹನೇ, ನೀನು ಕಳೆದುಕೊಂಡಿರುವುದು ನಿನ್ನ ರಾಜ್ಯವನ್ನೋ ಅಥವಾ ನಿನ್ನ ಅಹಂಕಾರವನ್ನೋ? ವಿಕ್ರಮಸಿಂಹನಿಗೆ ಆ ಸನ್ಯಾಸಿ ಸಾಮಾನ್ಯನಲ್ಲ ಅಂತ ಅರ್ಥವಾಯಿತು. ಅವನು ಕಾಲಿಗೆ ಬಿದ್ದು, ಮಹಾತ್ಮರೇ, ನನಗೆ ದಾರಿ ತೋರಿಸಿ, ಈ ಸೋಲಿನಿಂದ ನಾನು ಹೇಗೆ ಹೊರಬರಲಿ ಅಂತ ಬೇಡಿಕೊಂಡ. ಆಗ ಆ ಸನ್ಯಾಸಿ
ಅಂದರೆ ಸಾಕ್ಷಾತ್ ಶ್ರೀಕೃಷ್ಣನ ಸಾಂಕೇತಿಕ ರೂಪದಲ್ಲಿದ್ದ ಆ ಮಹಾತ್ಮ ಜೀವನದ 3 ಅದ್ಭುತ ಸತ್ಯಗಳನ್ನು ಹೇಳಿಕೊಟ್ಟ. ಇದನ್ನ ನೀವು ಕೂಡ ನಿಮ್ಮ ಲೈಫ್ಗೆ ಕನೆಕ್ಟ್ ಮಾಡಿಕೊಳ್ಳಿ ಗೆಳೆಯರೆ. ಮೊದಲನೆಯದು, ಈ ಸಮಯವು ಕಳೆದು ಹೋಗುತ್ತದೆ. ಸನ್ಯಾಸಿ ಹೇಳಿದ, ವಿಕ್ರಮಸಿಂಹನೇ, ನೀನು ಗೆದ್ದಾಗ ನಿನ್ನನ್ನ ನೀನೇ ದೇವರು ಅಂದುಕೊಂಡೆ, ಇವತ್ತು ಸೋತಾಗ ಶೂನ್ಯ ಅಂದುಕೊಳ್ತಿದ್ದೀಯ. ಆದರೆ ನೆನಪಿಡು, ಈ ಪ್ರಪಂಚದಲ್ಲಿ ಯಾವುದೂ ಪರ್ಮನೆಂಟ್ ಅಲ್ಲ. ಒಳ್ಳೆಯ ಸಮಯ ಬಂದಾಗ ಹೇಗೆ ಅದು ಮುಗಿಯುತ್ತದೆಯೋ ಹಾಗೆಯೇ ಈ ಕೆಟ್ಟ ಸಮಯವು ಒಂದು ದಿನ ಮುಗಿಯಲೇಬೇಕು. ಇವತ್ತು ನೀನು ನೆಲಕ್ಕೆ ಬಿದ್ದಿರಬಹುದು, ಆದರೆ ನೆಲವೇ ನಿನ್ನ ಮುಕ್ತಾಯವಲ್ಲ. ಅದು ಹೊಸದಾಗಿ ಎದ್ದು ನಿಲ್ಲಲು ಸಿಕ್ಕಿರೋ ಒಂದು ಸಣ್ಣ ಸಪೋರ್ಟ್ ಅಷ್ಟೇ. ಎರಡನೆಯದು, ಕರ್ಮದ ರಹಸ್ಯ. ಭಗವದ್ಗೀತೆಯಲ್ಲಿ ಕೃಷ್ಣ ಸ್ಪಷ್ಟವಾಗಿ ಹೇಳಿದ್ದಾನೆ, ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ. ಅಂದ್ರೆ ಕೆಲಸ ಮಾಡುವುದಷ್ಟೇ ನಿನ್ನ ಕೈಯಲ್ಲಿದೆ, ಅದರ ರಿಸಲ್ಟ್ ಮೇಲಲ್ಲ. ನೀನು ಗೆಲುವನ್ನು ನಿನ್ನ ಸ್ವತ್ತು ಅಂದುಕೊಂಡಿದ್ದಕ್ಕೆ ಇವತ್ತು ಸೋಲು ನಿನಗೆ ಮೃತ್ಯುವಿನಂತೆ ಕಾಣಿಸುತ್ತಿದೆ. ಯುದ್ಧ ಮಾಡುವುದು ನಿನ್ನ ಧರ್ಮ. ರಿಸಲ್ಟ್ ಏನಾಗುತ್ತದೋ ಅದನ್ನು ಪ್ರಕೃತಿಗೆ ಬಿಟ್ಟು ಬಿಡು. ಸೋಲನ್ನು ಮನಸ್ಸಿನಲ್ಲಿ ಒಪ್ಪಿಕೊಂಡ ದಿನವೇ ಮನುಷ್ಯ ಸಾಯುತ್ತಾನೆ, ರಣರಂಗದಲ್ಲಿ ಬಿದ್ದಾಗ ಅಲ್ಲ. ಮೂರನೆಯದು, ನಿನ್ನ ಒಳಗಿರುವ ಪವರ್ ಯಾರೂ ಕದಿಯೋಕ್ಕಾಗಲ್ಲ. ಶತ್ರುಗಳು ನಿನ್ನ ಕೋಟೆಯನ್ನು ಕಸಿದುಕೊಂಡಿರಬಹುದು, ನಿನ್ನ ದುಡ್ಡನ್ನು ಲೂಟಿ ಮಾಡಿರಬಹುದು, ಆದರೆ ನಿನ್ನೊಳಗಿರುವ ಆ ಅದಮ್ಯ ಚೇತನವನ್ನು, ನಿನ್ನ ಟ್ಯಾಲೆಂಟ್ ಅನ್ನು, ನಿನ್ನ ಎಕ್ಸ್ಪೀರಿಯನ್ಸ್ ಅನ್ನು ಕಸಿದುಕೊಳ್ಳಲು ಅವರಿಂದ ಸಾಧ್ಯವೇ? ಖಂಡಿತ ಇಲ್ಲ. ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ. ನಿನ್ನ ಆತ್ಮವನ್ನು ಕತ್ತಿ ಕತ್ತರಿಸಲ್ಲ, ಬೆಂಕಿ ಸುಡಲ್ಲ. ಹಾಗಿದ್ದಾಗ ನೀನು ಸೋತೆ ಅಂತ ಹೇಗೆ ಅಂದ್ಕೊಳ್ತೀಯ? ಎಲ್ಲಿಯವರೆಗೆ ನಿನ್ನೊಳಗೆ ಉಸಿರಿದೆಯೋ ಅಲ್ಲಿಯವರೆಗೆ ವಿಧಿಯ ವಿರುದ್ಧ ಹೋರಾಡುವ ಪವರ್ ನಿನ್ನಲ್ಲಿದೆ. ಈ ಮಾತುಗಳು ವಿಕ್ರಮಸಿಂಹನ ಹೃದಯಕ್ಕೆ ನೇರವಾಗಿ ನಾಟಿದವು. ಅವನಿಗೆ ಜ್ಞಾನೋದಯವಾಯಿತು. ಗೆಲುವು ಮತ್ತು ಸೋಲು ಕೇವಲ ಮನಸ್ಸಿನ ಭ್ರಮೆಗಳಷ್ಟೇ ಅನ್ನೋದು ಅರ್ಥವಾಯಿತು. ಅವನು ಭಕ್ತಿಯಿಂದ ಕಣ್ಣು ಮುಚ್ಚಿ ನಮಸ್ಕರಿಸಿ, ಮಹಾತ್ಮರೇ, ಇನ್ನು ಮುಂದೆ ನಾನು ರಿಸಲ್ಟ್ಗಾಗಿ ಅಲ್ಲ, ನನ್ನ ಕರ್ತವ್ಯಕ್ಕಾಗಿ ಹೋರಾಡುತ್ತೇನೆ ಎಂದು ಕಣ್ಣು ತೆರೆದು ನೋಡಿದಾಗ ಆ ಸನ್ಯಾಸಿಯಲ್ಲಿರಲಿಲ್ಲ. ಆದರೆ ಆ ಜಾಗದಲ್ಲಿ ಒಂದು ಸುಂದರವಾದ ನವಿಲುಗರಿ ಬಿದ್ದಿತ್ತು. ವಿಕ್ರಮಸಿಂಹನಿಗೆ ಅರ್ಥವಾಯಿತು, ತನಗೆ ದಾರಿ ತೋರಿಸಲು ಬಂದಿದ್ದು ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಆ ಜಗದೊಡೆಯ ಶ್ರೀಕೃಷ್ಣನೇ ಎಂದು. ಅಲ್ಲಿಂದ ವಿಕ್ರಮಸಿಂಹನ ಹೊಸ ಅಧ್ಯಾಯ ಶುರುವಾಯಿತು ಗೆಳೆಯ. ಅವನು ಮತ್ತೆ ಕಾಡಿನಲ್ಲಿದ್ದ ಸಣ್ಣ ಸಣ್ಣ ಗುಂಪುಗಳನ್ನು, ಯುವಕರನ್ನು ಒಟ್ಟುಗೂಡಿಸಲು ಆರಂಭಿಸಿದ. ಈ ಬಾರಿ ಅವನಲ್ಲಿ ಅಹಂಕಾರವಿರಲಿಲ್ಲ, ಬದಲಿಗೆ ಕೃಷ್ಣನ ಬೋಧನೆಯ ಹಾದಿಯಿತ್ತು. ಕೆಲವೇ ತಿಂಗಳುಗಳಲ್ಲಿ ಅವನು ಭವ್ಯವಾದ ಸೈನ್ಯವನ್ನು ಕಟ್ಟಿ ಶತ್ರುಗಳ ಮೇಲೆ ದಾಳಿ ಮಾಡಿ ತನ್ನ ರಾಜ್ಯವನ್ನು ಮರಳಿ ಪಡೆದ. ಆದರೆ ಈ ಬಾರಿ ಅವನು ಅಹಂಕಾರಿ ರಾಜನಾಗಿರಲಿಲ್ಲ, ಕೃಷ್ಣನ ಸೇವಕನಾಗಿ ಜನರ ಸೇವೆ ಮಾಡಿದ. ಸ್ನೇಹಿತರೆ, ಒಮ್ಮೆ ಯೋಚನೆ ಮಾಡಿ, ಇವತ್ತು ನಮ್ಮ ಲೈಫ್ನಲ್ಲಿ ನಾವು ಪಡುತ್ತಿರುವ ಕಷ್ಟಗಳಿಗೂ ಇದು ಅನ್ವಯಿಸುತ್ತೆ ಅಲ್ವಾ? ನಮ್ಮ ಬಿಸ್ನೆಸ್, ನಮ್ಮ ಜಾಬ್, ನಮ್ಮ ಎಕ್ಸಾಮ್ ಅಥವಾ ನಮ್ಮ ಪ್ರೀತಿಯೇ ಆ ಮಾಧವಪುರ. ನಮ್ಮನ್ನು ಕಾಡುತ್ತಿರುವ ಮನಿ ಪ್ರಾಬ್ಲಮ್ಸ್, ಮೆಂಟಲ್ ಸ್ಟ್ರೆಸ್ ಮತ್ತು ಸೊಸೈಟಿಯ ನಿಂದನೆಗಳೇ ಆ ಶತ್ರುಗಳ ಸೈನ್ಯ. ನೀವು ಸೋತಾಗ ಇಡೀ ಜಗತ್ತು ನಿಮ್ಮನ್ನು ನೋಡಿ ನಗಬಹುದು. ಆದರೆ ನೆನಪಿಡಿ, ಮಹಾಭಾರತದ ಯುದ್ಧದ ಆರಂಭದಲ್ಲಿ ಅರ್ಜುನನೂ ಕೂಡ ಕೈಯಲ್ಲಿದ್ದ ಗಾಂಡೀವವನ್ನು ಕೆಳಗಿಟ್ಟು ನನ್ನ ಕೈಯಿಂದ ಹೋರಾಡಲು ಸಾಧ್ಯವಿಲ್ಲ ಎಂದು ಕಣ್ಣೀರು ಹಾಕಿದ್ದ. ಅಂತಹ ಮಹಾವೀರನೇ ಸೋತು ನಿಂತಾಗ ಕೃಷ್ಣ ಅವನಿಗೆ ಧೈರ್ಯ ತುಂಬಿ ಇಡೀ ಜಗತ್ತೇ ಹೆಮ್ಮೆ ಪಡುವಂತಹ ಯೋಧನನ್ನಾಗಿ ಮಾಡಿದ. ನಿಮ್ಮ ಲೈಫ್ ಅನ್ನೋ ರಥಕ್ಕೂ ಆ ಶ್ರೀಕೃಷ್ಣನೇ ಸಾರಥಿ. ನಿಮ್ಮ ಕಷ್ಟಗಳನ್ನು ಅವನಿಗೆ ಒಪ್ಪಿಸಿ ನೀವು ಮಾಡಬೇಕಾದ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿ. ಶೂನ್ಯದಿಂದ ಆರಂಭಿಸಲು ಎಂದಿಗೂ ಹೆದರಬೇಡಿ, ಯಾಕಂದ್ರೆ ಈ ಬಾರಿ ನಿಮ್ಮ ಜೊತೆ ಅನುಭವ ಇದೆ. ಕೊನೆಯದಾಗಿ ಕೃಷ್ಣನ ಈ ಒಂದು ಮಾತನ್ನ ಯಾವಾಗ್ಲೂ ನೆನಪಿನಲ್ಲಿಟ್ಟುಕೊಳ್ಳಿ. ನಿನ್ನ ಹಣೆ ಬರಹವನ್ನು ಬದಲಾಯಿಸುವ ಶಕ್ತಿ ಬೇರೆ ಯಾರಿಗೂ ಇಲ್ಲ. ಇವತ್ತು ನೀನು ಮಾಡುವ ಕರ್ಮಗಳೇ ನಿನ್ನ ನಾಳಿನ ವಿಧಿಯನ್ನು ಬರೆಯುತ್ತವೆ. ಇವತ್ತೇ ಎದ್ದು ನಿಲ್ಲಿ ಗೆಳೆಯರೆ, ನಿಮ್ಮ ಕನಸುಗಳಿಗಾಗಿ ಮತ್ತೆ ಹೋರಾಡಿ. ಈ ಕಥೆ ನಿಮ್ಮ ಹೃದಯಕ್ಕೆ ಮುಟ್ಟಿದ್ದರೆ ಸೋತು ಕೂತಿರುವ ನಿಮ್ಮ ಒಬ್ಬನೇ ಒಬ್ಬ ಬೆಸ್ಟ್ ಫ್ರೆಂಡ್ಗೆ ಇದನ್ನ ಶೇರ್ ಮಾಡಿ, ಅವನಿಗೂ ಧೈರ್ಯ ತುಂಬಿ. ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀ ಕೃಷ್ಣ ಅಂತ ಬರೆಯುವುದನ್ನ ಮರಿಬೇಡಿ. ಇಂತಹದ್ದೇ ಮತ್ತಷ್ಟು ಸ್ಫೂರ್ತಿದಾಯಕ ಕಥೆಗಳಿಗಾಗಿ ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.